ಶೌರ್ಯ, ಸಾಹಸ ಮತ್ತು ಸ್ವಾಭಿಮಾನದ ಕಿಚ್ಚಿಗೆ ಇನ್ನೊಂದು ಹೆಸರಾಗಿದ್ದ ಭಾರತೀಯ ಹೃದಯ ಸಾಮ್ರಾಟ, ಅಪ್ರತಿಮ ಛಲದ ಛತ್ರಪತಿ ಶಿವಾಜಿ ಮಹಾರಾಜರು ನುಡಿದಿರುವ ಸಾಲು ಎಂದರೆ, ನಿಮ್ಮ ಉತ್ಸಾಹ ಅದಮ್ಯವಾಗಿದ್ದರೆ ದೊಡ್ಡ ಪರ್ವತವೂ ಸಹ ಮಣ್ಣಿನ ಸಣ್ಣ ಹೆಂಟೆಯಂತೆ ಕಾಣುತ್ತದೆ. ಈ ನುಡಿಗಳ ಬೆಂಗಾವಲು ಹತ್ತಿ ಹೊರಟಿರುವ ನಾನು, ನಮ್ಮ ನಾಡಿನಲ್ಲಿರುವ ಇತಿಹಾಸ ಪುಟ ಸೇರಿಯೂ ಕಣ್ಮರೆಯಾಗಿರುವ ಜಾಗಗಳ ಕೌತುಕತೆ, ಇತಿಹಾಸ ಮತ್ತು ವೈಶಿಷ್ಟ್ಯತೆಯ ಅನಾವರಣ ಮಾಡಬೇಕೆಂಬ ಕನಸುಗಳನ್ನು ಹೊತ್ತ ನನಗೆ ಗೋಚರಿಸಿದ ಮೊದಲ ಜಾಗದ ಹೆಸರೇ ರಾಜಹಂಸಗಡ. ಸುಮಾರು 12ನೇ ಶತಮಾನದಲ್ಲಿ ಬೆಳಗಾವಿಯಲ್ಲಿ ನಿರ್ಮಿಸಿರುವ ಕೋಟೆಯ ಸಂರಕ್ಷಣೆಯ ಮಾರ್ಗಗಳನ್ನು ಹುಡುಕಲು ಹೊರಟ ರಟ್ಟ ರಾಜವಂಶದ ಬಿಚ್ಚಿರಾಜರಿಗೆ ಗೋಚರಿಸಿದ್ದು ರಾಜಹಂಸಗಡದಲ್ಲಿರುವ ಶಿಖರ ಶ್ರೇಣಿ. ಸಮುದ್ರ ಮಟ್ಟದಿಂದ ಸರಿಸುಮಾರು 2500 ಫೀಟ್ನಷ್ಟು ಎತ್ತರವಿರುವ ಶ್ರೇಣಿ ಇದಾಗಿದ್ದು ಬೆಳಗಾವಿ ಭಾಗದ ಅತಿ ಎತ್ತರದ ಶಿಖರ ಎಂದು ಪ್ರತೀತಿ ಪಡೆದಿದೆ. ಶ್ರೇಣಿಯ ಮೇಲೆ ಕಾವಲ ಗೋಪುರ ನಿರ್ಮಿಸಿ ಗೋವಾ ಮತ್ತು ಕಾರವಾರ ಮಾರ್ಗದಿಂದ ಬರುವ ಪ್ರತಿ ಚಲನವಲಗಳನ್ನು ಭೇದಿಸುತ್ತಾ ತಮ್ಮ ಸುರಕ್ಷತೆಯ ಹೆಬ್ಬಾಗಿಲನ್ನಾಗಿ ಮಾಡಿಕೊಂಡರು. ರಟ್ಟರ ಸಂತತಿ ನಂತರ ಬಿಜಾಪುರದ ಶಾಹಿ ಮನೆತನದವರು, ಮರಾಠರು ಮತ್ತು ಬ್ರಿಟಿಷರು ಈ ಜಾಗದ ನವೀಕರಣಕ್ಕೆ ಮುಂದಾಗುತ್ತಾರೆ. ಶ್ರೇಣಿಯ ತುದಿಯಲ್ಲಿರುವ ಪರಶಿವನ ದೇವಾಲಯದಲ್ಲಿ ಸಿಗುವ ನೆಮ್ಮದಿ, ಬೃಹದಾಕಾರದಿಂದ ನಿರ್ಮಿಸಿರುವ ಶಿವಾಜಿ ಮಹಾರಾಜರ ಪುತ್ಥಳಿ ನೋಡುವ ಬೀರುವ ಸಕಾರಾತ್ಮಕ ಶಕ್ತಿ, ಎತ್ತ ಕಣ್ಣು ಹಾಸಿದರೂ ಕಾಣಸಿಗುವ ಗಿಡಮರಗಳಿಂದ ತುಂಬಿರುವ ನೈಸರ್ಗಿಕ ಸಂಕುಲ ಮತ್ತು ಕೈಗೆಟಕುವ ಮೋಡಗಳ ಮಂಜಿನ ಹಾನಿ, ಇವೆಲ್ಲದರ ಜೊತೆಗೆ ಕಾಣಸಿಗುವ ನಮ್ಮ ಬೆಳಗಾವಿ ನಗರದ ಸುಂದರ ಲೋಕ. ಬಿಡುವಿನ ವೇಳೆಯಲ್ಲಿ ತಪ್ಪದೇ ತಮ್ಮ ಕುಟುಂಬದ ಸಮೇತ ಭೇಟಿ ನೀಡಿ. ಅನಾವರಣೀಕರಣ ಇಷ್ಟವಾದಲ್ಲಿ ಪ್ರತಿ ಛತ್ರಪತಿ ಶಿವಾಜಿ ಮಹಾರಾಜನ ಭಕ್ತರಿಗೆ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.